ನಮಸ್ಕಾರ ಸ್ನೇಹಿತರೆ, ಹಿಸ್ಟ್ರಿ ಆಫ್ ದ ವರ್ಲ್ಡ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ನೀವು ಜೀವನದಲ್ಲಿ ಒಮ್ಮೆ ಆದರೂ ಮೋಡಗಳ ನಡುವೆ ಕಳೆದು ಹೋಗಬೇಕು, ಚಹಾ ಕಾಫಿ ತೋಟಗಳ ನಡುವೆ ನಡೆಯಬೇಕು ಮತ್ತು ಪ್ರಕೃತಿಯ ನಿಜವಾದ ಸೌಂದರ್ಯ ನೋಡಬೇಕಂದ್ರೆ ನೀವು ತಪ್ಪದೇ ಹೋಗಬೇಕಾದ ಒಂದು ಜಾಗ ಇದೆ. ಆ ಜಾಗವೇ ಮಡಿಕೇರಿ. ಹೌದು ಸ್ನೇಹಿತರೆ, ಮಡಿಕೇರಿ ಇದನ್ನು ಹಲವಾರು ಕರ್ನಾಟಕದ ಸ್ಕಾಟ್ಲೆಂಡ್ ಅಂತ ಕೂಡ ಕರೀತಾರೆ. ಆದರೆ ಈ ಸುಂದರ ಹಿಲ್ ಸ್ಟೇಷನ್ನಲ್ಲಿ ನಿಜವಾಗಿಯೂ ಏನಿದೆ, ಯಾಕೆ ಈ ಪ್ರತಿ ವರ್ಷ ಸಾವಿರಾರು ಜನ ಇಲ್ಲಿ ಬರ್ತಾರೆ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಡಿಕೇರಿಯ ಸೌಂದರ್ಯ, ಇತಿಹಾಸ ಮತ್ತು ಟಾಪ್ ಸ್ಥಳಗಳ ಬಗ್ಗೆ ಒಂದು ಅದ್ಭುತ ಪ್ರಯಾಣ ಮಾಡೋಣ. ಕೊನೆಯವರೆಗೂ ಈ ವಿಡಿಯೋ ನೋಡ್ತಾ ಇರಿ ಗೆಳೆಯರೆ. ಮಡಿಕೇರಿ ಎಲ್ಲಿದೆ? ಮಡಿಕೇರಿ ಕರ್ನಾಟಕದ ಕೊಡಗು ಡಿಸ್ಟಿಕ್ ಜಿಲ್ಲೆಯ ಮುಖ್ಯ ನಗರ. ಇದು ಸಮುದ್ರ ಮಟ್ಟದಿಂದ ಸುಮಾರು 1200 ಮೀಟರ್ ಎತ್ತರದಲ್ಲಿ ಇದೆ. ಆದ್ದರಿಂದ ಇಲ್ಲಿ ಹವಾಮಾನ ಯಾವಾಗಲೂ ತಂಪವಾಗಿ ಇರುತ್ತದೆ. ಬೆಳಗ್ಗೆ ನೀವು ಇಲ್ಲಿ ಎದ್ದರೆ ಮೋಡಗಳು ನಿಮ್ಮ ಕಣ್ಣು ಮುಂದೆ ಸಾಗುತ್ತವೆ, ಗಾಳಿ ತಂಪಾಗಿ ಇರುತ್ತದೆ ಮತ್ತು ಎಲ್ಲೆಡೆ ಹಸಿರು ಕಾಡುಗಳು. ಆ ಕ್ಷಣದಲ್ಲಿ ನಿಮಗೆ ಅನಿಸುತ್ತದೆ, ಇದು ನಿಜವಾಗಿಯೂ ಭಾರತದಲ್ಲಿ ಇದೆಯೇ ಸ್ವರ್ಗವೇನಾ? ರಾಜ ಸೀಟ್, ಮಡಿಕೇರಿ ಅತ್ಯಂತ ಸುಂದರವಾದ ದೃಶ್ಯ. ಮಡಿಕೇರಿಗೆ ಬಂದರೆ ಮೊದಲಿಗೆ ನೋಡಬೇಕಾದ ಜಾಗ ರಾಜ ಸೀಟ್. ಹಳೆಯ ಕಾಲದ ಕೊಡಗು ರಾಜರು ಇಲ್ಲಿ ಕುಳಿತು ಸೂರ್ಯಾಸ್ತ ನೋಡುತ್ತಿದ್ದರಂತೆ. ಸಂಜೆ ಸಮಯದಲ್ಲಿ ಇಲ್ಲಿ ನಿಂತು ನೋಡಿದರೆ ಸೂರ್ಯ ನಿಧಾನವಾಗಿ ಪರ್ವತಗಳ ಹಿಂದೆ ಅಡಗುತ್ತಾನೆ. ಆಕಾಶ ಕೆಂಪು ಮತ್ತು ಕಿತ್ತಾಳೆ ಬಣ್ಣವಾಗಿರುತ್ತದೆ. ಗಾಳಿ ನಿಧಾನವಾಗಿ ಬೀಸುತ್ತದೆ. ಆ ಕ್ಷಣದಲ್ಲಿ ನಿಮಗೆ ಸಮಯವೇ ನಿಂತಂತೆ ಅನಿಸುತ್ತದೆ. ಅಭಿ ಜಲಪಾತ, ಪ್ರಕೃತಿಯ ಶಕ್ತಿ. ಮಡಿಕೇರಿ ಹತ್ತಿರದಲ್ಲಿ ಇರುವ ಮತ್ತೊಂದು ಅದ್ಭುತ ಜಾಗ ಅಭಿ ಫಾಲ್ಸ್. ಕಾಡಿನ ಮಧ್ಯೆ ನಡೆದು ಹೋಗುತ್ತಿದ್ದಾಗ ಅಚಾನಕ್ ಒಂದು ದೊಡ್ಡ ಶಬ್ದ ಕೇಳುತ್ತದೆ. ಅದು ಏನೆಂದರೆ ಒಂದು ದೊಡ್ಡ ಜಲಪಾತ ಶಬ್ದ. ಅಭಿ ಫಾಲ್ಸ್ ಸುಮಾರು 70 ಅಡಿ ಎತ್ತರದಿಂದ ನೀರು ಬೀಳುತ್ತದೆ. ಮಳೆಯ ಕಾಲದಲ್ಲಿ ಇಲ್ಲಿ ಬಂದರೆ ನೀರು ಗರ್ಜನೆ ಮಾಡಿ ಬೀಳುತ್ತದೆ. ಅದು ನೋಡಿದರೆ ನಿಮ್ಮ ದೇಹದಲ್ಲಿ ರೋಮಾಂಚನ ಆಗುತ್ತದೆ. ಮಡಲ್ಪಟ್ಟಿ, ಮೋಡಗಳ ಮೇಲೆ ನಿಂತು ಅನುಭವ. ಮಡಿಕೇರಿಯ ಹತ್ತಿರದಲ್ಲಿರುವ ಅತ್ಯಂತ ಪ್ರಸಿದ್ಧ ವ್ಯೂ ಪಾಯಿಂಟ್ ಮಡಲ್ಪಟ್ಟಿ. ಇಲ್ಲಿ ಹೋಗಲು ನೀವು ಜೀಪ್ನಲ್ಲಿ ಕಾಡಿನ ಮಧ್ಯೆ ಪ್ರಯಾಣ ಮಾಡಬೇಕು. ಮೇಲೆ ತಲುಪಿದ ಮೇಲೆ ಎಲ್ಲೆಡೆ ಪರ್ವತಗಳು, ಮೋಡಗಳು, ಹಸಿರು ಕಾಡು. ಇಲ್ಲಿ ನಿಂತು ನೋಡಿದರೆ ನೀವು ಮೋಡಗಳ ಮೇಲೆ ನಿಂತಿದ್ದರೆ ಅನಿಸುತ್ತೆ, ಅಷ್ಟು ಸುಂದರ. ದುಬಾರಿ ಆನೆ ಶಿಬಿರು, ಪ್ರಕೃತಿ ಮತ್ತು ಪ್ರಾಣಿಗಳ ನಡುವೆ ಇಷ್ಟಪಡುವವರಿಗೆ ದುಬಾರಿ ಎಲಿಫೆಂಟ್ ಕ್ಯಾಂಪ್ ಒಂದು ಅದ್ಭುತ ಜಾಗ. ಇಲ್ಲಿ ನೀವು ಆನೆಗಳಿಗೆ ಆಹಾರ ಕೊಡಬಹುದು, ಆನೆಗಳಿಗೆ ಸ್ನಾನ ಮಾಡಬಹುದು. ಇದು ಮಕ್ಕಳಿಗೆ ಮತ್ತು ಕುಟುಂಬಕ್ಕೆ ತುಂಬ ಚೆನ್ನಾಗಿ ಅನುಭವ. ಮಡಿಕೇರಿ ಕಾಫಿ. ಮಡಿಕೇರಿ ಎಂದರೆ ಮತ್ತೊಂದು ಹೆಸರು ಕಾಫಿ ಸಲುವಾಗಿ ಮಡಿಕೇರಿ ಪ್ರಸಿದ್ಧವಾದ ಜಾಗ. ಇಲ್ಲಿ ಎಲ್ಲೆಡೆ ಕಾಫಿ ತೋಟಗಳು ಇರುತ್ತವೆ. ಭಾರತದ ಅತ್ಯುತ್ತಮ ಕಾಫಿಗಳು ಕೆಲವು ಇಲ್ಲಿ ಬೆಳೆಯುತ್ತವೆ. ಇಲ್ಲಿಂದ ಕಾಫಿ ಇಟಲಿ ಮತ್ತು ಸ್ಪೇನ್, ಯುರೋಪ್ಗೆ ಎಕ್ಸ್ಪೋರ್ಟ್ ಆಗುತ್ತವೆ ಗೆಳೆಯರೆ. ಬೆಳಗ್ಗೆ ಕಾಫಿ ತೋಟಗಳ ಮಧ್ಯೆ ನಡೆಯುತ್ತಿರುವ ಅನುಭವ ಅದನ್ನು ಮಾತಿನಲ್ಲಿ ಹೇಳಲು ಸಾಧ್ಯವಿಲ್ಲ. ಮಡಿಕೇರಿ ಕೋಟೆ. ಇತಿಹಾಸ ಪ್ರಿಯರಾಗಿ ಮಡಿಕೇರಿ ಫೋರ್ಟ್ ತುಂಬ ವಿಶೇಷ. ಈ ಕೋಟೆಯನ್ನು 17ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಇದರಲ್ಲಿ ಹಳೆಯ ಕಾಲದ ಕಟ್ಟಡಗಳು ಮತ್ತು ಮ್ಯೂಸಿಯಂ ಕೂಡ ಇದೆ. ಇಲ್ಲಿ ಹೋದರೆ ಕೊಡಗಿನ ಇತಿಹಾಸದ ಬಗ್ಗೆ ತಿಳಿಯಬಹುದು. ಕೊನೆಯ ಮಾತು ಸ್ನೇಹಿತರೆ, ನೀವು ಪ್ರಕೃತಿಯನ್ನು ಪ್ರೀತಿಸುತ್ತೀರಾ? ಶಾಂತ ಜಾಗ ಬೇಕಾ? ನಗರದ ಗಂದಲದಿಂದ ದೂರ ಹೋಗಬೇಕಾ? ಆಗ ಮಡಿಕೇರಿ ನಿಮಗಾಗಿ ಸೂಕ್ತ ಜಾಗ. ನೀವು ಒಮ್ಮೆ ಮಡಿಕೇರಿಗೆ ಬರಬೇಕು. ಮೋಡಗಳು, ಪರ್ವತಗಳು, ಜಲಪಾತಗಳು, ಕಾಫಿ ತೋಟಗಳನ್ನು ನೋಡಬೇಕು. ಇವೆಲ್ಲ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಗೆಲ್ಲುತ್ತವೆ. ಆದ್ದರಿಂದ ಜೀವನದಲ್ಲಿ ಒಮ್ಮೆ ಆದರೂ ಮಡಿಕೇರಿ ಟ್ರಿಪ್ ಪ್ಲಾನ್ ಮಾಡಿ. ನಿಮಗೆ ಬೇಕಾದರೆ ನಾನು ಇನ್ನೂ ಗೈಡ್ ಮಾಡ್ತೀನಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.